ವರ್ಷನೂ ಕೂಡ ವೈಕುಂಠ ಏಕಾದಶಿನ ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಈ ದೇವಸ್ಥಾನದಲ್ಲಿ ಬಹಳ ವಿಶೇಷತೆ ಬಹಳ ಅಷ್ಟಿದೆ. ಬೆಂಗಳೂರಲ್ಲಿ ಎಷ್ಟೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೂ ಇಲ್ಲಿ ಇರುವಂತಹ ಒಂದು ವಿಶಿಷ್ಟತೆ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಎಲ್ಲಾ ದೇವತೆಗಳು ದಂಪತಿ ಸಮೇತ ಇದ್ದಾರೆ. ಎಲ್ಲರೂ ದಂಪತಿಗಳಿದ್ದಾರೆ. ಮತ್ತೆ ಕೈಲಾಸ ವೈಕುಂಠ ಎರಡೂನು ವೆಂಕಟೇಶ್ವರ ಈಶ್ವರ ಪಕ್ಕದಲ್ಲೇ ಇರೋದು ಇಲ್ಲಿ ವಿಶಿಷ್ಟ ಇದೆ. ಇಲ್ಲಿ ನಿಜವಾಗ್ಲೂ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಯಾರೋ ಭಕ್ತಿಯಿಂದ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಪರಿಹಾರ ಆಗಿರೋದಕ್ಕೆ ಸಾವಿರಾರು ಉದಾಹರಣೆಗಳಿದೆ. ಹಾ, ನಾವಿಲ್ಲಿ ಮದುವೆಗಳು ಮಾಡ್ತೀವಿ, ತಿಂಗಳಿಗೆ ಒಂದು 15-20 ಮದುವೆ ಆಗ್ತೀವಿ. ಮದುವೆಗಳು ಹೆಂಗೆ ಗೊತ್ತಾ, ಅವ್ರ ತಂದೆ ಇಲ್ಲೇ ಮದುವೆ ಆಗಿರ್ತಾರೆ, ಅವ್ರ ಮಗ ಇಲ್ಲೇ ಮದುವೆ ಆಗಿರ್ತಾರೆ, ಅವ್ರ ಮೊಮ್ಮಗನ ಇಲ್ಲೇ ಮದುವೆ ಮಾಡ್ತಾರೆ. ಅಂದ್ರೆ ಆ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಈ ದೇವಸ್ಥಾನ ಬಹಳ ನಾವು ಆರೋಗ್ಯ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು, ನಮ್ಮ ಶ್ರೀನಿವಾಸ ಮೂರ್ತಿ ಎಲ್ಲ ಇದ್ದಾರೆ. ಎಲ್ಲ ಬಹಳ ಜನ ನಾವು ಕುತ್ಕೊಂಡು ಬಹಳ ಪ್ರಾಮಾಣಿಕ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಲ್ಲಿ ಫಲ ಉಂಟು. ಹಾಗಾಗಿ ಇಲ್ಲಿ ಬಹಳ ಜನ, ಸುಮಾರು ಜನ ಹೊರಗಡೆ ಬಹಳ ಜನ ಬರ್ತಾರೆ. ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವೇನೋ ಅರ್ಚೆ ಮಾಡ್ಕೊಂಡಿದ್ವಿ, ನಿಮ್ಮ ಫಲ ಸಿಗ್ತಿದೆ ಅಂತ ಹೇಳ್ತಾರೆ. ನೋಡಿ, ಮೊನ್ನೆ ಒಬ್ರು 2.5 ಲಕ್ಷ ಕೊಟ್ಟು ಪಂಚಲೋಹದ ಗಂಟೆ, ಆ ಗಂಟೆ ಹೊಡೆದ್ರೆ ಓಂ ಅಂತ ಬರುತ್ತೆ. ಅಲ್ಲಿ ಇಟ್ಟಿದ್ದೀವಿ ನಾವು. ಅವರು ಬಂದು ಇಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲ, ಏನೋ ಅರ್ಚೆ ಆಗುತ್ತಂತೆ. ಆದ್ಮೇಲೆ ನನಗೆ ಫೋನ್ ಮಾಡಿದ್ರು, ಸರ್ ಹೀಗೆ ನನಗೆ ಏನಲ್ಲ ಅರ್ಕೆ ಕಟ್ಕೊಂಡಿದ್ದು ಆಗಿದೆ, ಪಂಚಲೋಹದಿಂದ ಮಾಡಿರುವಂಥ ದೊಡ್ಡ ಗಂಟೆ ಒಂದು ಅರ್ಕೆ ತಂದಿದ್ದೀವಿ, ತಂದ್ಬಿಡೋ ದೇವಸ್ಥಾನಕ್ಕೆ ಮಾಡಿಸಿ. ಅದನ್ನ ನಾವು ಸ್ಟ್ಯಾಂಡ್ ಮಾಡಿ ಕಟ್ಟಿದೀವಿ, ಅಲ್ಲಿ ಓಂ ಅಂತ ಬರುತ್ತೆ. ಅದು ಆ ಥರ ಅವ್ರವ್ರ ಭಕ್ತಿಗಳ ಲಾಕ್ಲೈನ್ ಹಾಕಿದ್ದೀವಿ. ಆಮೇಲೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ ಈ ವೆಲ್ವಿಸರ್ಸು ದಾನಿಗಳಿಗೆ ಅಂತಾನೆ ಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಈ ಸಲ ಪಾಸು ಪೊಲೀಸರು ಬೇಡ, ಕಾಲ್ ತುಳಿಕ್ ಹೋಗಿದೆ ಟಿಕೆಟ್ ಅಂತ ಹೇಳಿ ಅಡ್ಡಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಆರ್ ಎ ಅರವಿಂದ್ರ ನೇತೃತ್ವದಲ್ಲಿ ಈ ದೇವಸ್ಥಾನ ನೀವು 15 ವರ್ಷದ ಹಿಂದೆ ಬಂದು ನೋಡಿದ್ರೆ ಈಗ ನೋಡಿದ್ರೆ ಗೊತ್ತಾಗಿರೋದು ವ್ಯತ್ಯಾಸವನ್ನು ಅಂತ. ಅದು ನೋಡಿರೋರು ಬಹಳ ಜನ ಇದ್ದಾರೆ ಇಲ್ಲಿ. ಹಾಗಾಗಿ ಈ ದೇವಸ್ಥಾನ ಬಹಳ ಪವಿತ್ರವಾದ ದೇವಸ್ಥಾನ, ಇಲ್ಲಿ ಬಹಳ ಭಕ್ತಿಪೂರ್ವಕವಾದ ದೇವಸ್ಥಾನ. ನೀವುಗಳು ಕೂಡ ಇಲ್ಲಿ ಬಂದು ನಿಂತಿರೋದು ದೇವರೆಲ್ಲ ಹೊರಗಡೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲ ಚೆನ್ನಾಗಿರೋದಕ್ಕೆ ಆ ದೇವರೇ ಕಾರಣ. ನಮ್ಮ ಆರ್ ವಿ ಅರವಿಂದ್ ಅವರು ನಾವು ಯಾರು ಹೇಳೋಲ್ಲ, ಅವ್ರಿಗೆ ಬೆಳಿಗ್ಗೆ ಸಂಜೆ ರಾತ್ರಿ ನಿಂತ್ಕೊಂಡು ಇದು ಹಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇವೆಲ್ಲ ಹೊಗಳುವಂತ ಲೆವೆಲ್ ತರ್ತಾರೆ. ಹಾಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಡೈರೆಕ್ಟರ್ಸ್ಗಳು ಎಲ್ಲ ಆಫೀಸ್ಗಳು ಒಗ್ಗಟ್ಟಾಗಿದ್ದೀವಿ. ಈ ದೇವಸ್ಥಾನದಲ್ಲಿ ಇದುವರೆಗೂ ಒಂದು ನಯಾ ಪೈಸೆ ಹೆಚ್ಚು ಕಮ್ಮಿ ಆಗಿಲ್ಲ. ನಮ್ಮ ಬರೀ ಮದುವೆಯಲ್ಲಿ ಬರುವಂತ ಮಾತ್ರ ಮಾಡ್ತಾ ಇರೋದು. ಬೇರೆ ಯಾರು ದಾನಿಗಳು ಕಡಿಮೆ, ಹುಟ್ಟಿ ಕಾಸುವಿನ ಕಡಿಮೆ ನಮ್ಗೆ. ಅದ್ರಲ್ಲೂ ಇಷ್ಟೆಲ್ಲ ಇಂಪ್ರೂವ್ ಮಾಡಿದೀವಿ ನಾವು. ದೇವರ ಆಶೀರ್ವಾದ ಇದೆ. ಅಷ್ಟು ಜನಕ್ಕೂ ಪ್ರಸಾದ ಮಾಡಿಸಿದೀವಿ ನಾವು. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆಗೂ ಪ್ರಸಾದ ಕೊಡ್ತೀವಿ. 3 ಅವರ್ ಟೈಮಿಂಗ್ ಇಟ್ಕೊಂಡ್ಬಿಟ್ಟಾರೆ. ಏಲಕ್ಕಿ ಬಿಸಿಬೇಳೆ, ಅವಲಕ್ಕಿ ಬಿಸಿಬೇಳೆ ಬಾತು, ಅವಲಕ್ಕಿ ಪೊಂಗಲ್ಲು, ಅವಲಕ್ಕಿ ಉಪ್ಪಿಟ್ಟು, ಹೆಸರುಬೇಳೆ, ಆಮೇಲೆ ಈ ಥರ ಕಾಳುಗಳೆಲ್ಲ, ಈ ಥರ ಪ್ರಸಾದ ಬೆಳಿಗ್ಗೆ ರಾತ್ರಿಗೂ ಕೊಡ್ತಾ ಇರ್ತೀವಿ.